ಯಾರು ಬಿಟ್ಟು ಬೆನ್ನತ್ತಾರೆ ಜೊತೆಗೆ ಇವು ಸಟ್ಟ ಒಂದು ಫೋನ್ ಮಾಡಿದ ಸಹಿತ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಇಂಟೆಲಿಜೆನ್ಸ್ ಆ್ಯಕ್ಟ್ ಅಲರ್ಟ್ ಇರ್ತದೆ ಈ ಸಂದರ್ಭದಲ್ಲಿ. ಅಂಥ ಪರಿಸರದಲ್ಲಿ ಡಿ ಕೆ ಶಿ ಬಿಟ್ಟು ಹೋಗ್ತಾರೆ, ಮಾಡ್ತಾನೆ, ಕೆಲವು ಮಾಧ್ಯಮಗಳು ಮಾಡ್ತಾನೆ ಇರ್ತಾವೆ. ಅದಕ್ಕೆ ಗೋಧಿ ಮೀಡಿಯಾ ಅದು ಏನೋ ಕೆಲಸ ನಡೆಸಿದ ಆದಷ್ಟು ಅವ್ರನ್ನ ಜಗಳ ಹತ್ತಿ ತೋರಿಸು ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೊಡಿತಿದ್ರು ಸುಳ್ಳ. ಅವ್ರ ಪ್ರಯತ್ನ ಏನಪ್ಪ ಅಂದ್ರೆ ಕಾಂಗ್ರೆಸ್ ಏನು ಕೆಲಸ ಮಾಡಿಲ್ಲ, ಬರೀ ಆಡಳಿತ ಹೊರಟದ, ಇದರಲ್ಲಿ ಏನೂ ಆಗುವುದಿಲ್ಲ ಅಂತೇಳಿ ಗ್ಯಾರಂಟಿಯಿಂದ ಕಾಂಗ್ರೆಸ್ ಆಗುವಂಥ ಲಾಭಗಳ ಬಗ್ಗೆ 2020 ಅದು ತಪ್ಪಿಸೋ ಸಲುವಾಗಿ ಈ ಎಲ್ಲ ನಾಟಕಗಳು ಅಂತೇಳಿ ಒಂದು ಸಾಮಾನ್ಯ ಮಿಲ್ಲುಟಕ್ಕೆ ಹಂಗೆ ಅನಿಸ್ತದ. ಅಂದ್ರೆ ಇವ್ರನ್ನ ಜಗಳದ ಒಡೆದು ಹೋಗಿಬಿಡ್ತದ, ನಾವು ಆರಾಮ್ ಊಟ ಮಾಡ್ಬೋದು. ಒಂದು ₹1 ಒಡೆದ ಸರ್, ಇದು ಹವ್ಯಾಕ್ ಕ್ರಿಯೇಟ್ ಆಗ್ತಿದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ, ಕುರ್ಚಿ ಅತಂತ್ರ ಹಂಗೆ ಇದು ಎಬ್ಬಿಸ್ತಾ ಇದ್ದಾರೆ. ಆ ರೀತಿ ಮೀಡಿಯಾ ಮಾಡ್ತಾ ಇದೆ. ಕೆಲವೊಂದು ಗೋಧಿ ಮೀಡಿಯಾ ಅದು ಕೆಲಸ ಮಾಡ್ತದೆ, ಬೇಡ ಶಾ ಪ್ರಿಯ ಮೀಡಿಯಾ ಅದೇ ಕೆಲಸ ಮಾಡ್ತದೆ, ಮೋದಿ ಪ್ರಿಯ ಮೀಡಿಯಾ ಅದು ಕೆಲಸ ಮಾಡ್ತದೆ. ಅವ್ರಿಗೇನು ಬೇಕಾಗಿದೆ, ಕಾಂಗ್ರೆಸ್ಗೆ ಆಡಳಿತ ಮಾಡ್ಲಿಕ್ಕೆ ಬರೋದಿಲ್ಲ, ಅಯೋಗ್ಯದ ಇದು ಅಂತ ತೋರಿಸ್ಬೇಕಾಗಿದೆ. ಯಾಕಂದ್ರೆ 2028 ದೂರ ಇಲ್ಲ. 2028 ತಮ್ಮಳು ಜಗಳ ಶುರುವಾಗಿದ್ದಾವೆ. ಈಗ ಯಡಿಯೂರಪ್ಪಗ ಮತ್ತು ನಮ್ಮ ಯತ್ನಾಳ್ ಕಾರಣದಿಂದಾಗಿ ಅಲ್ಲಿ ಪಕ್ಷ ವೀಕ್ ಆಗಿರ್ತದಲ್ಲೇ. ಯಡಿಯೂರಪ್ಪನ ಎದ್ದ ತಕ್ಷಣ ಎತ್ತಾಳ ಬೈದು ಈಗ ಹೊರಗೆ ಹಾಕಿದ್ದಾರೆ, ಆದರೂ ಬಿಟ್ಟಿಲ್ಲ ಅವರು. ಇನ್ನೊಬ್ರು ಹೊರಗೆ ತರಬೇಕಂತ ಪ್ರಯತ್ನ ಮಾಡ್ತಾರೆ. ಅದನ್ನು ಮುಚ್ಚಿ ಹಾಕೋದ್ರೂ ಇದನ್ನು ತೋರಿಸ್ತಾ ಇದ್ದಾರೆ. ಇದು ಒಂದು ಹಿಂಗೆ ಒಂದು ಸಾಮಾನ್ಯ ಒಂದು ಅಭಿಪ್ರಾಯ. ಅದಕ್ಕೆ ಇವತ್ತು ಸಿದ್ದರಾಮಯ್ಯರಾಗಿರ್ಬೋದು, ಡಿ ಕೆ ಶಿ ಅವರಾಗಿರ್ಬೋದು, ಡಿ ಕೆ ಶಿ ಭಾಳ ಉತ್ತಮವಾದ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ. ನಮ್ಮಿಬ್ಬರು ನಮ್ಗೆ ಏನಾಗೈತೆ ನಾವ್ಯಾಕೆ ಒಳ್ಳೆ ಮಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಹೊಂದಾಣಿಕೆ ಅದ ಅಂತ ಸ್ಪಷ್ಟ ಆಗ್ತದೆ. ಮತ್ತು ಇತ್ತೀಚೆಗೆ ನಮ್ಮ ಡಿ ಕೆ ಸುರೇಶ್ ಅವರು, ಅವ್ರ ತಮ್ಮ ಡಿ ಕೆ ಶಿ ಅವ್ರ ತಮ್ಮ ಇದು ಸ್ಪಷ್ಟ ಹೇಳ್ತಾ ಇದ್ದಾರೆ, ನಮ್ಮ ನಾಯಕರು ನಮ್ಮ ಸಿದ್ದರಾಮಯ್ಯನವರು ಅಂತ. ಅಂದ್ರೆ ಇದು ಏನಪ್ಪ ಅಂದ್ರೆ ಡೋಂಗಿತ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಫೇಲ್ಯೂರ್ ಮಾಡ್ತಾರೆ ಇದನ್ನು ಕಾಂಗ್ರೆಸ್ಸಿಗರು ಅಂತ. ಅಂದ್ರೆ ಡೋಮಂತಿ ಅನ್ನೋದ್ರಲ್ಲಿ ಡಮಾರು ಆಗೋದಿಲ್ಲ. ಆದ್ರೆ ಡಮಾರ್ ಆಗೋರು ಯಾರಪ್ಪ ಇದು ಪ್ರಚಾರ ಮಾಡಿದ್ರು. ಇದು ನೋಡ್ರಿ, ಇದ್ರೊಳಗೆ ಮುಡಾದೊಳಗೆ ಯಾವ ರೀತಿ ಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯ. ಇಡಿ ಬಂದು ಇದನ್ನು ಮಾಡಿರ್ತಿಲ್ಲ, ಟೆಂಟ್ ಹೊಡಿತಿಲ್ಲ. ಏನು ಮಾಡಿದ್ರು, ಇಡಿ ಏನು ಸಾಧಿಸ್ತು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರೂವ್ ಮಾಡೋಕ್ಕಾಗಲ್ಲ, ಮಾಡಬೇಕಾಗಿತ್ತಲ್ಲ. ಇಡಿಯಿಂದ CBI ಮಾಡಿಸ್ಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಅದು ಇದು ವಾಲ್ಮೀಕಿ ಹಗರಣ ಅಲ್ಲಲ್ಲ ಸರ್. ಅದ್ರ ಜೊತೆಗೆ ಇವರು ಕೂಡ ಯಾರು ನಮ್ಮ CM ಸಿದ್ದರಾಮಯ್ಯನವರು ಕೂಡ ಸ್ಟೇಟ್ ರಿಲೇಟೆಡ್ ಏನೇನು ಇದೆಯಲ್ಲ ತನಿಖಾ ಇವುಗಳು ಅವತರನ್ನ BJP ಅವ್ರ ಮೇಲೆ ಬಿಟ್ರು. ಇಷ್ಟ ಬುದ್ಧಿವಂತರಿದ್ದಾರೆ ಇವರು. ನೋಡ್ರಿ, ಇದೇ ಕೆಲಸವನ್ನ ಅಲ್ಲೇ ದೆಹಲಿಯಲ್ಲೇ ಕೇಜ್ರಿವಾಲ್ಗೆ ಇವ್ರು ನಿಲ್ಲಿಸಕ್ಕಾಗಲಿಲ್ಲ. ಇಲ್ಲ, ಅಲ್ಲಿ ದೆಹಲಿಯಲ್ಲಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂತಂದ್ರೆ ಅಲ್ಲಿ ಪೊಲೀಸ್ ಆಗ್ಲಿ ಏನಾಗ್ಲಿ ಅವ್ರ ಕೈಯಲ್ಲಿಲ್ಲ. ದೆಹಲಿಯಲ್ಲಿ ಪೊಲೀಸರಾಗ್ಲಿ ಯಾರೇ ಆಗ್ಲಿ ಅವ್ರ ಕೈಯಲ್ಲಿಲ್ಲ. ಸೊ ಅಲ್ಲಿ ಯಾವುದೇ SIT ಆಗ್ಲಿ